ಒಂದು ನಗರ ದೇಶದ ಶ್ರೀಮಂತ ನಗರಗಳಲ್ಲಿ ಒಂದಾಗಿರಬಹುದು. ಗಗನಚುಂಬಿ ಕಟ್ಟಡಗಳು ಇರಬಹುದು, ಕೋಟಿ ಕೋಟಿ ಕಂಪನಿಗಳು ಇರಬಹುದು. ಆದರೂ ಅದು ಒಂದು ರಾಜ್ಯದ ರಾಜಧಾನಿಯಾಗಲು ಸಾಧ್ಯವಿಲ್ಲ. ಯಾಕೆ ಗೊತ್ತಾ? ಮತ್ತೊಂದು ಕಡೆ ಬೆಂಗಳೂರು ಹತ್ತಿರ ಹೊಸ ನಗರ ಕಟ್ಟಿದರೆ ಅದು ಭಾರತದ ಮುಂದಿನ ದೊಡ್ಡ ಟೆಕ್ ಸಿಟಿ ಆಗಬಹುದು. ಇವತ್ತು ನಾವು ಮಾತಾಡೋದು ಎರಡು ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ. ಮೊದಲನೇದು, ಗುರ್ಗಾಂವ್ ಯಾಕೆ ಹರಿಯಾಣ ರಾಜ್ಯದ ರಾಜಧಾನಿ ಆಗಲಿಲ್ಲ. ಎರಡನೇದು, ಬೆಂಗಳೂರು ಹತ್ತಿರ ಆಂಧ್ರ ಪ್ರದೇಶ ಹೊಸ ನಗರ ಕಟ್ಟಿದರೆ ಅದು ಸೂಪರ್ ಫಾಸ್ಟ್ ಡೆವಲಪ್ ಆಗುತ್ತಿದೆಯಾ? ಈ ವಿಡಿಯೋ ಕೊನೆವರೆಗೂ ನೋಡಿ, ಯಾಕೆಂದರೆ ಕೊನೆಯಲ್ಲಿ ಒಂದು ಮೈಂಡ್ ಬ್ಲೋಯಿಂಗ್ ಫ್ಯಾಕ್ಟ್ ಇದೆ. ಭಾಗ 1, ಗುರುಗಾಂವ್ ಯಾಕೆ ಹರಿಯಾಣ ರಾಜಧಾನಿ ಅಲ್ಲ. ಇವತ್ತು ಗುರುಗಾಂವ್ ನೋಡಿದರೆ ಒಂದು ಗ್ಲೋಬಲ್ ಸಿಟಿ ಥರ ಕಾಣುತ್ತದೆ. ಸೈಬರ್ ಸಿಟಿ, ಹ್ಯೂಜ್ ಮಾಲ್ಸ್, ಲಕ್ಸರಿ ಅಪಾರ್ಟ್ಮೆಂಟ್ಸ್, ಗೂಗಲ್, ಮೈಕ್ರೋಸಾಫ್ಟ್, ಬಿಗ್ MNCs ಅಷ್ಟೇ ಅಲ್ಲ, ಹರಿಯಾಣದ ಬೇರೆ ಯಾವ ನಗರಕ್ಕಿಂತಲೂ ಗುರುಗಾಂವ್ಗೆ ಹೆಚ್ಚು ಇಂಟರ್ನ್ಯಾಷನಲ್ ಇಮೇಜಸ್ ಇದೆ. ಆದರೆ ರಾಜಧಾನಿ ಯಾವುದು? ಚಂಡೀಗಢ. ಇಲ್ಲಿ ಜನರಿಗೆ ಒಂದು ಡೌಟ್ ಬರುತ್ತದೆ, ಇಷ್ಟು ದೊಡ್ಡ ಸಿಟಿ ಇದ್ದಾಗ ಗುರುಗಾಂವ್ ಕ್ಯಾಪಿಟಲ್ ಯಾಕಾಗಲಿಲ್ಲ? ಅದಕ್ಕೆ ಹಿಸ್ಟ್ರಿ. ಹರಿಯಾಣ ಹುಟ್ಟಿದ್ದ ಸಮಯ 1966ರಲ್ಲಿ. ಪಂಜಾಬ್ ಡಿವೈಡ್ ಆಯಿತು, ಅಲ್ಲಿಂದ ಹೊಸ ರಾಜ್ಯ ಹರಿಯಾಣ ಹುಟ್ಟಿತು. ಆ ಸಮಯದಲ್ಲಿ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನು ಗೊತ್ತಾ? ರಾಜಧಾನಿ ಯಾವುದು? ಆಗ ಆಲ್ರೆಡಿ ಒಂದು ಪ್ಲ್ಯಾನ್ಡ್ ಮಾಡರ್ನ್ ಸಿಟಿ ಇತ್ತು, ಅದೇ ಚಂಡೀಗಢ. ಆದ್ದರಿಂದ ಪಂಜಾಬ್ ಮತ್ತು ಹರಿಯಾಣ ಎರಡೂ ಚಂಡೀಗಢನ್ನು ಸೇರ್ಡ್ ಕ್ಯಾಪಿಟಲ್ ಮಾಡಿಕೊಂಡವು. ಅಂದರೆ ಚಂಡೀಗಢ ಮೊದಲೇ ರೆಡಿಯಾಗಿತ್ತು. ಆದರೆ ಗುರುಗಾಂವ್ ಆ ಸಮಯದಲ್ಲಿ ಅದು ಒಂದು ಸಾಮಾನ್ಯ ಟೌನ್ ಮಾತ್ರ. ಇವತ್ತು ಇರುವ ಸ್ಕೈಸ್ಕ್ಯಾಪರ್, ಸೈಬರ್ ಹಬ್, ಮೆಟ್ರೋ, ಕಾರ್ಪೊರೇಟ್ ವರ್ಲ್ಡ್ ಅವು ಆಗ ಇರಲಿಲ್ಲ. ಗುರುಗಾಂವ್ ಡೆವಲಪ್ಮೆಂಟ್ ಹೇಗೆ ಶುರುವಾಯಿತು? 1990. ನಂತರ ಇಂಡಿಯಾದಲ್ಲಿ ಎಕಾನಮಿಕ್ ರಿಫಾರ್ಮ್ಸ್ ಬಂದವು. ಅದಾದ ಮೇಲೆ ಡೆಲ್ಲಿ ಹತ್ತಿರ ಇರುವ ಪ್ರದೇಶಗಳು ಬೂಮ್ ಆಗತೊಡಗಿದವು. ಅಲ್ಲೇ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಸಿಕ್ಕಿತ್ತು ಗುರುಗಾಂವ್ಗೆ. ಯಾಕಂದರೆ ಅದು ನ್ಯೂ ಡೆಲ್ಲಿ ಹತ್ತಿರ ಇತ್ತು. ಕಂಪ್ನೀಸ್ ಏನು ಹೆಚ್ಚಿತ್ತು? ಡೆಲ್ಲಿ ಓವರ್ ಕ್ರೌಡೆಡ್, ಲ್ಯಾಂಡ್ ಕಾಸ್ಟ್ಲಿ ಮತ್ತು ಟ್ರಾಫಿಕ್. ಗುರುಗಾಂವ್ ಕಡೆ ಹೋಗೋಣ ಅಂತ ಅದಾದ ಮೇಲೆ DLF ಥರ ದೊಡ್ಡ ಕಂಪ್ನೀಸ್ ಮ್ಯಾಸಿವ್ ಪ್ರಾಜೆಕ್ಟ್ ಶುರು ಮಾಡಿತು. ಒಂದು ಕಾರ್ಪೊರೇಟ್ ಆಫೀಸ್ ಬರತೊಡಗಿದವು. ಮೆಟ್ರೋ ಬಂತು, ಹೈವೇಸ್ ಬಂದು, ಲಕ್ಸರಿ ಲೈಫ್ ಸ್ಟೈಲ್ ಬಂತು. ನೋಡುತ್ತಲೇ ಗುರುಗಾಂವ್ ಫುಲ್ ಟ್ರಾನ್ಸ್ಫಾರ್ಮ್ ಆಯಿತು. ಆದರೂ ಕ್ಯಾಪಿಟಲ್ ಯಾಕಾಗಲಿಲ್ಲ? ಕ್ಯಾಪಿಟಲ್ ಅಂದರೆ ಕೇವಲ ರಿಚ್ ಸಿಟಿ ಅಲ್ಲ, ಅದು ಪೊಲಿಟಿಕಲ್ ಸೆಂಟರ್ ಕೂಡ. ಅಲ್ಲಿ ಅಸೆಂಬ್ಲಿ ಇರಬೇಕು, ಗೌರ್ಮೆಂಟ್ ಆಫೀಸಸ್ ಇರಬೇಕು, ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಇರಬೇಕು. ಆದರೆ ಹರಿಯಾಣ ಸರ್ಕಾರ ವರ್ಷಗಳಿಂದ ಚಂಡೀಗಢನಲ್ಲೇ ಸೆಟಲ್ ಆಗಿತ್ತು. ಅದನ್ನು ಶಿಫ್ಟ್ ಮಾಡೋದು ಈಸಿ ಅಲ್ಲ. ಮತ್ತೊಂದು ಇಂಪಾರ್ಟೆಂಟ್ ರೀಸನ್ ಏನು ಗೊತ್ತಾ? ಗುರುಗಾಂವ್ ಆಲ್ಮೋಸ್ಟ್ ಡೆಲ್ಲಿ ಎಕ್ಸ್ಟೆನ್ಷನ್ ಥರ ಡೆವಲಪ್ ಆಯಿತು. ಅದಕ್ಕೆ ಓನ್ ಕಲ್ಚರ್ ಐಡೆಂಟಿಗಿಂತ ಕಾರ್ಪೊರೇಟ್ ಐಡೆಂಟಿ ಜಾಸ್ತಿ. ಆದ್ದರಿಂದ ಅದು ಬಿಸ್ನೆಸ್ ಕ್ಯಾಪಿಟಲ್ ಥರ ಬೆಳೆದರೂ ಪೊಲಿಟಿಕಲ್ ಕ್ಯಾಪಿಟಲ್ ಆಗಲಿಲ್ಲ. ಅದೇ ಈಗ ಇಮ್ಯಾಜಿನ್ ಮಾಡಿ, ಇಂಡಿಯಾ ಬಿಗ್ಗೆಸ್ಟ್ ಟೆಕ್ ಸಿಟಿ ಆಗಿರುವ ನಮ್ಮ ಬೆಂಗಳೂರು ಹತ್ತಿರ ಮತ್ತೊಂದು ಹೊಸ ಪ್ಲ್ಯಾನ್ ಸಿಟಿ ಕಟ್ಟಿದರೆ, ಅದು ಆಂಧ್ರ ಪ್ರದೇಶ ಡೆವಲಪ್ ಮಾಡಿದರೆ ಏನಾಗ್ಬೋದು? ಭಾಗ 2, ಬೆಂಗಳೂರು ಹತ್ತಿರ ಆಂಧ್ರ ಹೊಸ ಸಿಟಿ ಕಟ್ಟಿದರೆ ಇದು ಆ್ಯಕ್ಚುಲಿ ಇಂಪಾಸಿಬಲ್ ಐಡಿಯಾ ಅಲ್ಲ. ಯಾಕೆಂದರೆ ಬೆಂಗಳೂರು ಬಾರ್ಡರ್ ಹತ್ತಿರ ಆಲ್ರೆಡಿ ಆಂಧ್ರ ಪ್ರದೇಶಗಳಿವೆ. ಉದಾಹರಣೆಗೆ ಹಿಂದೂಪುರ್, ಅನಂತಪುರ್ ಸೈಡ್ ಈ ಏರಿಯಾ ಬೆಂಗಳೂರು ಇನ್ಫ್ಲೂಯೆನ್ಸ್ ಒಳಗೆ ಬರುತ್ತದೆ. ಬೆಂಗಳೂರಿನ ಬಿಗ್ಗೆಸ್ಟ್ ಪವರ್ ಏನು? ಟ್ಯಾಲೆಂಟ್. ಇಂಡಿಯಾ ಎಲ್ಲ ಕಡೆಗಳಿಂದ ಜನ ಬೆಂಗಳೂರಿಗೆ ಬರುತ್ತಾರೆ. IT ಜಾಬ್ಸ್, ಸ್ಟಾರ್ಟಪ್ಸ್, AI ಕಂಪ್ನೀಸ್, ಗ್ಲೋಬಲ್. ಒಂದು ಸಿಟಿ ಡೆವಲಪ್ ಆಗಬೇಕಾದ್ರೆ 3 ಥಿಂಗ್ಸ್ ಬೇಕು: ಜಾಬ್ಸ್, ಕನೆಕ್ಟಿವಿಟಿ, ಎರಡನೇದು ಪೀಪಲ್, ಮೂರನೇದು ಬೆಂಗಳೂರು ಹತ್ತಿರ ಆಲ್ರೆಡಿ ಈ 3 ಇದೆ. ಅದಕ್ಕೆ ನಿಯರ್ ಬೈ ಏರಿಯಾ ಕೂಡ ಫಾಸ್ಟ್ ಡೆವಲಪ್ ಆಗುತ್ತದೆ. ಆಂಧ್ರ ಸ್ಮಾರ್ಟ್ ಮೂವ್ ಮಾಡಿದರೆ, ಇಮ್ಯಾಜಿನ್ ಮಾಡಿ, ಆಂಧ್ರ ಸರ್ಕಾರ ಬೆಂಗಳೂರು ಬಾರ್ಡರ್ ಹತ್ತಿರ ಒಂದು ಅಲ್ಟ್ರಾ ಮಾಡರ್ನ್ ಪ್ಲ್ಯಾನ್ಡ್ ಸಿಟಿ ಅನೌನ್ಸ್ ಮಾಡಿತ್ತು ಅಂತ. ವೈಡ್ ರೋಡ್ಸ್, ಟೆಕ್ ಪಾರ್ಕ್ಸ್, ಚೀಪ್ ಲ್ಯಾಂಡ್, ಬೆಟರ್ ಇನ್ಫ್ರಾಸ್ಟ್ರಕ್ಚರ್, ಫಾಸ್ಟ್ ಅಪ್ರೂವಲ್ಸ್. ಆಗ ಏನಾಗ್ಬೋದು? ಮೊದಲಿಗೆ ಕಂಪ್ನೀಸ್ ಅಟ್ರಾಕ್ಟ್ ಆಗ್ಬೋದು. ಯಾಕೆಂದರೆ ಬೆಂಗಳೂರಿನಲ್ಲಿ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನು? ಟ್ರಾಫಿಕ್, ಹೈ ರೆಂಟ್ಸ್, ಓವರ್ ಕ್ರೌಡಿಂಗ್. ಕಂಪ್ನಿಯ ಅಲ್ಟರ್ನೇಟ್ ಲೊಕೇಶನ್ಸ್ ಹುಡುಕುತ್ತಿವೆ. ಅಲ್ಲಿ ಆಂಧ್ರ ಹೊಸ ಸಿಟಿ
ಒಂದು ಗೋಲ್ಡನ್ ಚಾನ್ಸ್ ಆಗ್ಬೋದು.